ಬಗು. ಇವತ್ತು ಗಂಜಿ ಕುಡಿದು ಮಲಗು. ನಾಳೆ ನಿನಗೆ ಒಳ್ಳೆ ಬೆಣ್ಣೆ ಮೊಸರು ಅನ್ನ ಕೊಡ್ತೀನಿ. ನೀನು ಅದನ್ನೇ ಹೇಳ್ದೆ. ಇಲ್ಲ ಮಗು, ನಾಳೆ ಖಂಡಿತ ಕೊಡ್ತೀನಿ. ಇವತ್ತು ಜಾಣ ಮಗು ಹಾಗೆ ಗಂಜಿ ಕುಡಿದು ಮಲಗು. ಬಾ, ನಾನು ನಿಮಗೆ ಕತೆ ಹೇಳಿ ಮಲಗಿಸ್ತೀನಿ. ಇವತ್ತು ಭಿಕ್ಷೆ ಸಿಗ್ಲಿಲ್ವಾ? ಇಲ್ಲ. ನೋಡಿ, ಇನ್ನ ಭಿಕ್ಷೆ ಬೇಡಿ ಮನೆ ಸಾಗಿಸಲಿಕ್ಕೆ ಸಾಧ್ಯ ಇಲ್ಲ. ಸಂಕಷ್ಟದ ಸಮಯದಲ್ಲಿ ಮಿತ್ರರೇ ನೆರವಾಗುವರು. ಶ್ರೀಕೃಷ್ಣ ನಿಮ್ಮ ಮಿತ್ರ ಎಂದು ಹೇಳಿದ್ರಲ್ಲ, ಅವರ ಸಹಾಯವನ್ನು ಯಾಕೆ ಕೇಳಬಾರದು? ಅವೆಲ್ಲ ಬಾಲ್ಯದ ಮಾತು. ಚಿಕ್ಕವರಿದ್ದಾಗ ನಾನು ಮತ್ತು ಕೃಷ್ಣ ಗುರುಕುಲದಲ್ಲಿ ಒಟ್ಟಿಗೆ ಓದ್ತಿದ್ವಿ, ಆಟಾಡ್ತಿದ್ವಿ. ಈಗ ಕೃಷ್ಣ ದ್ವಾರಕೆಯ ದೊರೆ, ಅವನಲ್ಲಿ ನಾನಲ್ಲಿ. ನಮ್ಮ ನೆನಪು ಇರೋದು ಅಲ್ವ ಅವನಿಗೆ. ನಮ್ಮ ಸ್ನೇಹನ ಹಾಳು ಮಾಡ್ಕೊಳ್ಳೋ ಕೆಲಸ ನಾನು ಮಾಡೋದಿಲ್ಲ. ನಿಮ್ಮ ಗೆಳೆತನದ ಬಗ್ಗೆ ಮಾತ್ರ ಕಾಳಜಿ ನಿಮಗೆ? ನಿಮ್ಮ ಹೆಂಡತಿ, ಹಸಿದ ಮಕ್ಕಳು, ಇವರ ಬಗ್ಗೆ ನಿಮ್ಮ ಕಾಳಜಿ ಇಲ್ಲ ಅಲ್ವೇ? ದಿನವಿಡೀ ನಿಮ್ಮ ಕೃಷ್ಣ ಹೀಗೆ ಹಾಗೆ ಅಂತ ಕೊಂಡಾಡ್ತಿರ್ತೀರಾ? ಹೋಗಿ ಆ ಕೃಷ್ಣನ ಸಹಾಯವನ್ನು ಬೀರಿ. ಇಲ್ಲ ಅಂದ್ರೆ ಆ ಕೃಷ್ಣನ ಹೆಸರನ್ನು ನನ್ನ ಮುಂದೆ ಎತ್ತಬೇಡಿ. ಸರಿ, ಹೋಗ್ತೀನಿ. ಆದರೆ ಇಷ್ಟು ವರ್ಷಗಳ ನಂತರ ಮಿತ್ರನ ಭೇಟಿ ಮಾಡ್ತಾ ಇದ್ದೀನಿ. ಅವನಿಗಾಗಿ ಏನಾದರೂ ಕೊಂಡ್ಕೊ ಹೋಗುವ ಯೋಗ್ಯತೆಯೂ ಇಲ್ಲ ನನಗೆ. ಮನೆಯಲ್ಲಿ ಏನಾದರೂ ಇದೆಯಾ ಕೊಡೋದಕ್ಕೆ? ತಾಳಿ, ನೋಡ್ತೀನಿ. ಈ 3 ಹಿಡಿ ಅವಲಕ್ಕಿ ಬಿಟ್ಟು ಇನ್ನೇನೂ ಇಲ್ಲ ಮನೆಯಲ್ಲಿ. ಅವಲಕ್ಕಿ? ಅದನ್ನೇ ಕೊಟ್ಕೊಡು. ಅವಲಕ್ಕಿ ಅಂತ ಕೃಷ್ಣಕ್ಕೆ ಪಂಚಪ್ರಾಣ. ಸರಿ, ಕೊಡ್ತೀನಿ. ಹಾ ಸರಿ, ಜೋಪಾನ. ನನ್ನ ಮಿತ್ರ ಕೃಷ್ಣನನ್ನು ಕಾಣಲು. ನಿನ್ನ ಮಿತ್ರ ಈ ಅರಮನೆಯಲ್ಲಿದ್ದಾನೆ. ನಿನ್ನ ಅವಸ್ಥೆ ನೋಡ್ಕೊ. ನೀನು ಶ್ರೀಕೃಷ್ಣನ ಮಿತ್ರನೇ. ಮಿತ್ರತ್ವ ಸಮಾನದಲ್ಲಿ ಮಾತ್ರ ಸಾಧ್ಯ ಎಂದು ತಿಳಿಯದ ಮೂರ್ಖನೇ ನೀನು. ನಿನ್ನಂತಹ ಭಿಕ್ಷುಕ ಭಾರತೀಯಾಗಿರುವ ಮಿತ್ರನಾಗಲು ಹೇಗೆ ಸಾಧ್ಯ? ಹೌದಪ್ಪ, ನಾನು ದರಿದ್ರ ಬ್ರಾಹ್ಮಣ. ನನ್ನ ಮತ್ತು ದ್ವಾರಕಾಧಿಪತಿ ಕೃಷ್ಣನಲ್ಲಿ ಸಮಾನತೆ ಇರಲು ಸಾಧ್ಯವೇ ಇಲ್ಲ. ಆದರೂ ಒಂದೇ ಒಂದು ಸಾರಿ ನನ್ನ ಸಂದೇಶನ ಕೃಷ್ಣನಿಗೆ ತಲುಪಿಸ್ತೀಯಾ? ಅವನ ಬಾಲ್ಯದ ಗೆಳೆಯ ಸುಧಾಮ ಬಂದಿದ್ದಾನೆ ಅಂತ ಒಂದೇ ಒಂದು ಬಾರಿ ನನ್ನ ರಾಜಕ್ಕೆ ಹೇಳ್ತೀಯಾ? ಸುಮ್ಮನೆ ನಮ್ಮ ಸಮಯ ಬರ್ತಾ ಮಗಳ ಹೋಗಿಲ್ಲಿಂದ. ಹಾಗೆ ಹೇಳ್ಬೇಡಪ್ಪ, ತುಂಬ ದೂರದಿಂದ ಬಂದಿದ್ದೀನಿ. ಒಂದೇ ಒಂದು ಸಲ ಕೃಷ್ಣನ ನೋಡುವ ಅವಕಾಶ ಮಾಡಿಕೊಡು.
ನಿನ್ನ ನೋಡಿದ್ರೆ ನಂಗೆ ಕರುಣ ಬರ್ತದೆ. ತಾಳು, ಮಹಾರಾಜರ ಬಳಿ ಕೇಳ್ಬರ್ತೀನಿ. ಆದ್ರೆ ಮಹಾರಾಜರು ಏನ್ ಉಡುಗೊರೆ ಕೊಡ್ತಾರೋ ಅದ್ ನನ್ ಪಾಲ್ಗೆ, ತಿಳಿತಾ? ನನಗೆ ನನ್ನ ಗೆಳೆಯನ ದರ್ಶನ ಒಮ್ಮೆ ಮಾಡಿದ್ರೆ ಅಷ್ಟೇ ಸಾಕು. ತಾಳು. ಮಹಾರಾಜರಿಗೆ ಜಯವಾಗಲಿ. ತಮ್ಮನ್ನು ಭೇಟಿಯಾಗಲು ಒಬ್ಬ ಬಡ ಬ್ರಾಹ್ಮಣ ಬಂದಿದ್ದಾನೆ. ತಮ್ಮ ಗೆಳೆಯನೆಂದು ಹೇಳುತ್ತಿದ್ದಾನೆ. ತನ್ನ ಹೆಸರು ಸುಧಾಮನೆಂದು ಹೇಳುತ್ತಿದ್ದಾನೆ. ಯಾರು? ಸುಧಾಮನೆ? ನನ್ನ ಬಾಲ್ಯದ ಗೆಳೆಯ ಸುಧಾಮನೆ? ಹೇಳಿದ್ಯಾ ರುಕ್ಮಿಣಿ? ನನ್ನ ಬಾಲ್ಯದ ಗೆಳೆಯ ಸುಧಾಮ ಬಂದಿದ್ದಾನೆ. ಅವನನ್ನು ಆದರದಿಂದ ಬರಮಾಡು. ಬೇಡ ಬೇಡ, ನಾನೇ ಹೋಗ್ತೀನಿ. ರುಕ್ಮಿಣಿ, ನೀನು ಬಾ. ನನ್ನ ಪ್ರಾಣದ ಗೆಳೆಯ ಸುಧಾಮ ಬಂದಿದ್ದಾನೆ. ಸುಧಾಮ, ಕೃಷ್ಣ, ಸುಧಾಮ, ಕೃಷ್ಣ, ಸುಧಾಮ. ಕೃಷ್ಣ. ಇಷ್ಟು ವರ್ಷಗಳಾದ್ರು ನನ್ನ ನೆನಪು ಇನ್ನೂ ಇದೆಯೇನು? ನಿಮ್ಮ ಬಾಲ್ಯದ ಕಥೆಗಳನ್ನು ಸದಾ ನೆನಪಿಸ್ಕೋತಾ ಇರ್ತಾರೆ. ಇವರು ಯಾವಾಗಲೂ ನಿಮ್ಮ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ನನಗೆ ಯಾವಾಗಲೂ ಹೇಳ್ತಿದ್ರು, ನನ್ನ ಪ್ರಾಣ ಸ್ನೇಹಿತ ಸುಧಾಮ ನನ್ನನ್ನು ಭೇಟಿಯಾಗು ಬಂದೇ ಬರುತ್ತಾನೆ ಅಂತ. ಇಷ್ಟೇಕೆ ತರ ಮಾಡಿದೆ ಸುಧಾಮ? ನನ್ನ ನೆನಪು ನಿಂಗೆ ಬರ್ಲಿಲ್ವೇನು? ನಿನ್ನ ನೆನಪು ನನಗೆ ಸದಾಕಾಲ ಇತ್ತು. ಆದರೆ ನಿನ್ನಗೆ ಭೇಟಿಯಾಗಲು ಸಂಕೋಚ ಆಗ್ತಿತ್ತು. ನೀನು ದ್ವಾರಕಾಧೀಶ, ನಾನು ಬಡ ಬ್ರಾಹ್ಮಣ. ಓಹೋ, ಈಗ ಸಂಕೋಚ ಆಗ್ತಿದೆ ಅಲ್ವಾ? ಚಿಕ್ಕಂದಿನಲ್ಲಿ ನನ್ನನ್ನು ಬೆಣ್ಣೆ ಕದಿಯಲು ಮುಂದೆ ಮಾಡಿ ನಾನ್ ಕದ್ದ ಬೆಣ್ಣೆ ಅಲ್ಲ ಇವನ್ ತಿಂತಿದ್ದ. ಅಮ್ಮ ನನಗೆ ಮಾತ್ರ ಬೈತಾ ಇದ್ಲು. ಹೇಗೆ ಪಾಪ. ಎಲ್ಲಿ ಗೆಳೆತನ ಇರತ್ತೋ ಅಲ್ಲಿ ಸಂಕೋಚಕ್ಕೆ ಜಾಗ ಇಲ್ಲ. ಬಾ ಗೆಳೆಯ, ಬಾ ಒಳಗೆ. ಅಯ್ಯೋ ಬೇಡ ಕೃಷ್ಣ, ನೀನು ದ್ವಾರಕೆಯ ಅಧಿಪತಿ. ನನ್ನಂತ ಭಿಕ್ಷುಕನ ಪಾದಸ್ಪರ್ಶ ಮಾಡಲು ಚಿಕ್ಕಂದಿನಲ್ಲಿ ನಿನ್ ಕಾಲ್ ಮುಗಿಸ್ತಾ ಇದ್ದೆ. ಅಂತಿನ ಬಂದಿದ್ದೇನೆ. ಈಗ ಕಾಲ ಬದಲಾಗಿದೆ. ನೀನು ರಾಜ, ನಾನು ಬಡಪಾಯಿ. ಕಾಲ ಬದಲಾಗಿರ್ಬೋದು, ಆದ್ರೆ ನಾವ್ ಬದಲಾಗಿಲ್ವಲ್ಲ. ನೀನು ಅದೇ ಸುಧಾಮ, ನಾನು ಅದೇ ಕೃಷ್ಣ. ಕಾಲಕ್ಕೆ ತಕ್ಕಂತೆ ಬದಲಾಗೋಣ ಗೆಳೆಯರು ಅಂತಾರೇನು? ಬಹಳ ದೂರದಿಂದ ಬಂದಿದ್ದೀರಿ, ಬಹಳ ದಣಿದಿದ್ದೀರಿ. ಬನ್ನಿ ಊಟ ಮಾಡಿ. ನೀವಿಬ್ರು ಗೆಳೆಯರು ಹೊರಟೆ ಕುಡಿರಿ, ನಾನು ಊಟ ಬಡಿಸ್ತೀನಿ.
ತಾನು ಮಾತಾಡ್ತೀನಿ ಮುಗಿಸ್ತಾ ಇದ್ದ. ನೋಡು, ಈಗಲೂ ಅವನಿಗೆ ಮುಚ್ಚಿರೋ ಅಭ್ಯಾಸ ಹೋಗಿಲ್ಲ. ನನ್ನಿಂದ ಮತ್ತೆ ಮುಚ್ಚಿಡ್ತಾ ಇದ್ದಾನೆ. ಆದ್ರೆ ನನ್ಗೆ ಎಲ್ಲ ತಿಳಿದಿದೆ. ನೀನು ಹೇಳದೆ ಇದ್ರು ನನಗೆಲ್ಲ ಬದಲಿಸಿದಮ್ಮ. ನಿಲ್ಲಿ ಸ್ವಾಮಿ, ಈ ಅವಳಿಕೆಯಲ್ಲಿ ನನಗೂ ಒಂದು ಕಾಗದೆ ಎಲ್ಲ ನೀವಿದ್ದಿರುವರೇನು? ತುಂಬಾ ಚೆನ್ನಾಗಿದೆ ಅಲ್ವಾ? ನಾನಿನ್ನು ಹೊರಡ್ತೀನಿ ಕೃಷ್ಣ. ಸುಶೀಲ ಮತ್ತೆ ಭಕ್ತು ನನ್ನನ್ನು ಕಾಯ್ತಾ ಇರ್ತಾನೆ. ತಾವು ಅತ್ತೆಗೆ ಮತ್ತು ಮಕ್ಕಳಿಗೆ ನನ್ನ ಉಡುಗೊರೆಯನ್ನು ಕೊಡಿ. ನಾನಿನ್ನು ಹೊರಡ್ತೀನಿ ಕೃಷ್ಣ. ಹೋಗಿ ಬಾ ಗೆಳೆಯ. ನಿಲ್ಲೋ. ಒಳಗೆ ಹೋಗುವ ಮುಂಚೆ ಏನ್ ಹೇಳಿದ್ದೆ ನೆನ್ಪಿದ್ಯಾ? ಮಹಾರಾಜರು ಏನ್ ಉಡುಗೊರೆ ಕೊಟ್ಟಿದ್ರೋ ಅದೆಲ್ಲ ನನ್ ಪಾಲು. ನನ್ನ ಹೆಂಡತಿ ಮಕ್ಕಳು ಹತ್ತಿದ್ದಾರೆ. ಅವ್ರಿಗಾಗಿ ಏನು? ಹೊರಡು ಬಡ ಬ್ರಾಹ್ಮಣ. ನಿನ್ ಯಾಕೆ ಐಶ್ವರ್ಯ? ಹೊರಡು. ಕೃಷ್ಣ, ಇದೇನು ನಿನ್ನ ಪರೀಕ್ಷೆ? ನಾನು ಮನೆಗೆ ಹೇಗೆ ಹೋಗಲಿ? ನನ್ನ ಹೆಂಡತಿ ಮಕ್ಕಳು ಹೇಗೆ ಎದುರಿಸಿ? ಕೃಷ್ಣ, ವಾಸುದೇವ, ನನಗೆ ಏನಾದ್ರೂ ಶಿಕ್ಷಣ ಸಿಗುವಂತೆ ಮಾಡು. ಸುಶೀಲಾ, 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 ಸುಶೀಲಾ. ಬಂದ್ರ ಸ್ವಾಮಿ? ನೀವು ಹೋದ ಮೇಲೆ ಒಂದು ದೊಡ್ಡ ಪವಾಡನೇ ನಡೆದು ಹೋಯಿತು ಸ್ವಾಮಿ. ನಾವೆಲ್ಲ ಹಸಿದು ಮಲಗಿದ್ವು. ಕನಸಿನಲ್ಲಿ ಕೃಷ್ಣ ರುಕ್ಮಿಣಿ ಬಂದಿದ್ರು. ಸುಶೀಲ, ಸುಧಾಮ, ನಿಮ್ಮ ದಾರಿದ್ರ್ಯ ಕಳೆಯಿತು, ನಿಮ್ಮ ಪರೀಕ್ಷೆ ಬಳಸಿತು, ತಥಾಸ್ತು ಎಂದರು. ನಾನು ಕಣ್ಣು ತೆರೆದು ನೋಡಿದೆ, ನಾವೆಲ್ಲ ಈ ಅರಮನೆಯಲ್ಲಿ ಇದ್ದವು. ಎಂಥ ಪವಾಡ! ನಿಮ್ಮ ಶ್ರೀಕೃಷ್ಣನ ಲೀಲೆ ನಿಜವಾಗಿಯೂ ಅಪಾರ. ಕೃಷ್ಣ, ನನ್ನ ಗೆಳೆಯ, ನಾನು ಹೇಳಿದೆ ಅಂತ ಮಾತನ್ನು ಕೇಳಿಸಿಕೊಂಡೆ. ನನ್ನ ಮನಸ್ಸಿನ ನೋಡಿ ಅರಿತು ನನಗೆ ಸಹಾಯ ಮಾಡಿದೆ. ಕೃಷ್ಣ, ನೀನು ನಿಜವಾಗಿಯೂ ಸರ್ವಾಂತರ್ಯಾಮಿ. ನಿನ್ನ ಲೀಲೆ ಅಪಾರ.